ರಾಜ್ಯದ 38ನೇ ಡಿಜಿಪಿ ಮತ್ತು ಐಜಿ ಆಗಿದ್ದಂತಹ ಓಂ ಪ್ರಕಾಶ್ ತಮ್ಮ HSR ಲೇಔಟ್ ನಿವಾಸದಲ್ಲಿ ರಕ್ತ ಸಿಕ್ತ ರೀತಿಯಲ್ಲಿ ಅವರ ಹೆಣ ಪತ್ತೆಯಾಗಿದೆ ಮತ್ತು ಅವರ ಪತ್ನಿಯೇ ಈ ಕೃತ್ಯವನ್ನು ಎಸಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪತ್ನಿಯಿಂದಲೇ ಓಂ ಪ್ರಕಾಶ್ ಅವರನ್ನ ಚಾಕುವಿನಿಂದ ಬರ್ಬರವಾಗಿ ಚುಚ್ಚಿ ಹತ್ಯೆಗೈಲಾಗಿದೆ. ಸದ್ಯ ಪೊಲೀಸರು ಓಂ ಪ್ರಕಾಶ್ ಅವರ ಪತ್ನಿಯನ್ನ ವಶಕ್ಕೆ ಪಡೆಯುವ ಮೂಲಕ ಪ್ರಕರಣವನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಘಟನೆಗೆ ಕಾರಣ ಏನು ಅನ್ನೋದರ ಬಗ್ಗೆ ಇನ್ನಷ್ಟು ವಿವರಗಳನ್ನ ಈ ಮೂಲಕವಾಗಿ ಹೊರಕ್ಕೆ ತೆಗೆಯುವಂತಹ ಪ್ರಯತ್ನಗಳಾಗುತ್ತೆ. ರಾಜ್ಯದ 38ನೇ ಡಿಜಿ ಐಜಿಪಿ ಓಂ ಪ್ರಕಾಶ್ ತಮ್ಮ ನಿವಾಸದಲ್ಲಿಯೇ ರಕ್ತದ ಮಡುವಿನಲ್ಲಿದ್ದರು. ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ಅವರ ನಿವಾಸಕ್ಕೆ ಹೋದ ನಂತರ ಅವರ ಪತ್ನಿ ಬಾಗಿಲನ್ನ ತೆಗೆಯೋದಕ್ಕೆ ನಿರಾಕರಿಸಿದ್ದಾರೆ. ಆ ನಂತರದಲ್ಲಿ ಪೊಲೀಸರು ಅವರನ್ನ ಸರೆಂಡರ್ ಮಾಡುವಂತೆ ಅಂದ್ರೆ ಅರೆಸ್ಟ್ ಮಾಡಿಕೊಳ್ಳೋ ಮೂಲಕವಾಗಿ ಈಗ ಇನ್ನಷ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. HSR ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮೂರ್ತಿರಿಂದ. ಮೂರ್ತಿ, ಈಗ ಅವರ ವೈಫ್ನ ಅರೆಸ್ಟ್ ಸಹ ಮಾಡಿದ್ದಾರೆ, ಅಂದ್ರೆ ಆ ಸ್ಥಳದಲ್ಲಿ ಬೇರೆ ಇನ್ಯಾರು ಇರಲಿಲ್ವಾ? ಏನ್ ಹೇಳ್ತಾರೆ ಅವರ ವೈಫ್? ದಿವ್ಯಾ, ಈ ಹಿಂದೆ ಕೂಡ ಡಿಜಿ ಅಂಡ್ ಐಜಿಪಿ ಆಗಿದ್ದಂತಹ ಅವಧಿಯಲ್ಲಿಯೇ ಒಂದು ದೊಡ್ಡ ಮಟ್ಟದ ಜಗಳ ನಡೆದಿತ್ತು. ಅದು ಕೂಡ ಡಿಜಿ ಅಂಡ್ ಐಜಿಪಿ ಕಚೇರಿ ನೃಪತುಂಗ ರಸ್ತೆಯಲ್ಲಿನ ಆ ಕಚೇರಿಯ ಕಾಂಪೌಂಡ್ ಆವರಣದಲ್ಲಿ ಒಂದು ದೊಡ್ಡ ಗಲಾಟೆ ನಡೆದಿತ್ತು. ಯುವತಿಯೊಂದಿಗೆ ಓಂ ಪ್ರಕಾಶ್ ರಾವ್ ಅವರ ಜೊತೆ ಸಂಬಂಧ ಇದೆ ಅನ್ನೋ ಮಟ್ಟಿಗೆ ದೊಡ್ಡ ಗಲಾಟೆಯಾಗಿತ್ತು. ಅದಾದ ಬಳಿಕ ಆ ಪ್ರಕರಣ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ನಿವೃತ್ತ ಜೀವನದ ಬಳಿಕ ವಿಶ್ರಾಂತ ಜೀವನವನ್ನು ಅನುಭವಿಸ್ತಿದ್ದಂತಹ ಸಂದರ್ಭದಲ್ಲಿ ಅದು ಕೂಡ ಈಗಾಗಲೇ 2017-18 ಆ ಅವಧಿಯಲ್ಲಿ ನಿವೃತ್ತರಾಗಿದ್ದು ಹತ್ತಿರ 70 ವರ್ಷಕ್ಕೆ ಕಾಲಿಡ್ತಿದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾಗಿ ಹತ್ಯೆಯಾಗಿರೋದು ನಿಜಕ್ಕೂ ದುರದೃಷ್ಟಕರ. ಮತ್ತು ಇತರ IPS ಅಧಿಕಾರಿಗಳು ಈ ಬಗ್ಗೆ ಒಂದು ಕಳವಳವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಕಾರಣ, ಏಕಾಏಕಿ ಈ ರೀತಿಯಾಗಿ ಡಿಜಿ ಅಂಡ್ ಐಜಿಪಿ ಹುದ್ದೆಯನ್ನು ಅಲಂಕರಿಸಿದಂತಹ ವ್ಯಕ್ತಿ ಹೀಗೆ ಕೊಲೆಯಾಗಿರೋದು, ಅದು ಕೂಡ ಕುಟುಂಬಸ್ಥರಿಂದಲೇ ಕೊಲೆಯಾಗಿರೋದು ಒಂದಷ್ಟು ಸಹಜವಾಗಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋ ಮಟ್ಟಿಗೆ ಇದೀಗ ಪ್ರಕರಣ ಇಲ್ಲಿಗೆ ಬಂದು ನಿಂತಿರೋದು. ಒಂದು, ಇವರು ಡಿಜಿ ಅಂಡ್ ಐಜಿಪಿ ಆಗಿರೋದ್ರಿಂದ ಸಹಜವಾಗಿಯೇ ಆ ಹೆಂಡತಿ ಮಕ್ಕಳು ಮನೆಯಲ್ಲಿ ಗಲಾಟೆ ನಡೆದಂತಹ ಸಂದರ್ಭಗಳಲ್ಲಿ ಅವರು ಆ ದೂರನ್ನು ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಸ್ವೀಕಾರವನ್ನು ಮಾಡಿರೋದಿಲ್ಲ. ಕಾರಣ, ಇವರು ಡಿಜಿ ಅಂಡ್ ಐಜಿಪಿ ಆಗಿದ್ರು ಮತ್ತು ಯಾರಾದರೂ ಈ ಥರ IPS ಅಧಿಕಾರಿಗಳು ಅಥವಾ ಯಾರು ಇರ್ತಾರೋ ಕನ್ಸರ್ನ್ ಆಫೀಸರ್ ಅಂಥವ್ರ ಮೇಲೆ ಫೋನನ್ನು ಮಾಡ್ತಾರೆ, ಪ್ರಭಾವವನ್ನು ಬೀರ್ತಾರೆ, ಈ ರೀತಿಯಾದಂತಹ ಆರೋಪಗಳು ಕೂಡ ಇತ್ತು. ಹೀಗಾಗಿಯೇ ಮನೆಯಲ್ಲಿ ನಡೆದಂತಹ ಗಲಾಟೆ ಏನಿದೆ, ಕ್ಷುಲ್ಲಕ ಗಲಾಟೆ, ಮನೆ ಅಂತ ಹೇಳಿದ್ರೆ, ಸಂಸಾರ ಅಂತ ಹೇಳಿದ್ರೆ ಗಲಾಟೆ, ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆದರೆ ಇದು ಏಕಾಏಕಿ ಕೊಲೆಯ ಹಂತಕ್ಕೆ ಹೋಗಿರೋದು. ಕೊಲೆ, ಅದು ಕೂಡ ಚುಚ್ಚಿ ಕೊಲೆಯನ್ನು ಮಾಡಿರೋದು, ಸ್ಟ್ಯಾಬ್ ಮಾಡಿ ಓಂ ಪ್ರಕಾಶ್ ರಾವ್ ಅವರನ್ನು ಹತ್ಯೆ ಮಾಡಲಾಗಿದೆ. ಇದೀಗ ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಓಂ ಪ್ರಕಾಶ್ ನಿವೃತ್ತ IPS ಅಧಿಕಾರಿ ತಮ್ಮ ನಿವಾಸದಲ್ಲೇ ಸಾವನ್ನಪ್ಪಿದ್ದಾರೆ. ಅವರ ಪತ್ನಿ ಪಲ್ಲವಿಯಿಂದ ಹತ್ಯೆಗೆ ಒಳಗಾಗಿದ್ದಾರೆ ಅನ್ನುವಂತಹ ಶಂಕೆ. ಚಾಕುವಿನಿಂದ ಎಳೆದು ಅವರ ಪತ್ನಿ ಪಲ್ಲವಿ ಅವ್ರನ್ನ ಹತ್ಯೆಗೈದಿದ್ದಾರೆ ಅನ್ನೋ ಗುಮಾನಿಯೂ ಕೂಡ ವ್ಯಕ್ತವಾಗ್ತಾ ಇದೆ. ಕೌಟುಂಬಿಕ ಕಲಹದಿಂದಲೇ ಹತ್ಯೆ ನಡೀತಾ ಅನ್ನೋದ್ರ ಆಯಾಮದಲ್ಲಿ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕಾರಣ, ಚಿಕ್ಕಮಗಳೂರು ಮೂಲದ ಯುವತಿ ಜೊತೆಗಿನ ನಂಟು ಈ ಗಲಾಟೆಗೆ ಕಾರಣವಾಗಿತ್ತು. ಈ ಹಿಂದೆ ಡಿಜಿ ಕಚೇರಿ ಬಳಿ ಹೋಗಿ ಆ ಯುವತಿ ಗಲಾಟೆ ಸಹ ಮಾಡಿದ್ರಂತೆ. ಕೌಟುಂಬಿಕ ಕಲಹದ ಬಳಿಕ ಸಾಕಷ್ಟು ದೂರವಾಗಿದ್ರಂತೆ ಓಂ ಪ್ರಕಾಶ್. ಗಾಲ್ಫ್ ಕ್ಲಬ್ ಬಳಿ ಅಪಾರ್ಟ್ಮೆಂಟ್ ಒಂದನ್ನ ಮಾಡಿಕೊಂಡು ಅಲ್ಲಿ ಅವರು ಉಳ್ಕೊಂಡಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗಾಲ್ಫ್ ಕ್ಲಬ್ ನಲ್ಲಿ ಅಪಾರ್ಟ್ಮೆಂಟ್ ಒಂದನ್ನ ಮಾಡ್ಕೊಳ್ಳೋ ಮೂಲಕವಾಗಿ ಅಲ್ಲಿ ಅವರು ವಾಸವಾಗಿ ಇದ್ರು. ಸೊ ಅವರ ಪತ್ನಿ ಪಲ್ಲವಿ ಚಿಕ್ಕಮಗಳೂರು ಮೂಲದ ಯುವತಿಯ ಜೊತೆಗೆ ತನ್ನ ಪತಿಯ ಜೊತೆಗೆ ಒಂದು ನಂಟಿದೆ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸುವ ಮೂಲಕ ಈ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವ ಮಾಹಿತಿ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಹಲವಾರು ವಿಚಾರಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಚಿಕ್ಕಮಗಳೂರು ಮೂಲದ ಯುವತಿಯ ಒಂದು ಆಯಾಮವನ್ನು ಕೂಡ ತನಿಖೆಯ ಹಂತದಲ್ಲಿ ತೆಗೆದುಕೊಳ್ಳಲಾಗಿದೆ. ಏನಾಗಿತ್ತು ಈ ಕೇಸ್ನಲ್ಲಿ?
ದಿವ್ಯಾ, ಈ ಪ್ರಕರಣದಲ್ಲಿ ಮೊದಲಿಗೆ ಗಂಡ ಹೆಂಡತಿ ನಡುವೆ ಹಲವಾರು ದಿನಗಳಿಂದ ಒಂದಷ್ಟು ಮಾತಿಗೆನ್ನ ಚಕಮಕಿಗಳು ಮತ್ತು ಗಲಾಟೆ ಇವೆಲ್ಲವೂ ಕೂಡ ಸಂಸಾರದಲ್ಲಿ ಕಾಮನ್ ಆಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದ್ರ ಜೊತೆಗೆ ಈಕೆ ಅಂದರೆ ಹೆಂಡತಿ ಮಾನಸಿಕ ಸ್ಥಿಮಿತವನ್ನು ಸಹ ಕಳ್ಕೊಂಡಿದ್ರು. ಯಾವಾಗ ಗಂಡನನ್ನು ಕೊಲೆ ಮಾಡಿದ್ರು, ಸ್ಟ್ಯಾಬ್ನಿಂದ ಇರಿದು ಕೊಲೆಯನ್ನು ಮಾಡಿದ್ರು, ಅದಾದ ಬಳಿಕ ಏಕಾಏಕಿ ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಆಕೆಯೇ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತು ಪೊಲೀಸರು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಂದ ಅಂದರೆ ಬಾಗಿಲನ್ನು ತೆಗೆದೇ ಇರುವಂತಹ ಕೆಲಸವನ್ನು ಕೂಡ ಪತ್ನಿ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತು ಗಂಡ ಹೆಂಡತಿ ನಡುವಿನ ಜಗಳ ಏನಿತ್ತು ಅದು ಇವರ ಕುಟುಂಬಸ್ಥರ ಮಾಹಿತಿಯ ಪ್ರಕಾರ ಆಕೆ ಒಂದಷ್ಟು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ಲು. ಹೀಗಾಗಿಯೇ ಪ್ರತಿದಿನ ಗಲಾಟೆ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಸ್ಥಳಕ್ಕೆ ಪೊಲೀಸರು ಹೋಗಿದ್ದಾರೆ ಮತ್ತು ಇನ್ನೂ ಕೂಡ ಮೃತದೇಹ ಮನೆಯಲ್ಲೇ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಾರಣ ಒಂದಷ್ಟು FSL ಟೀಮ್ ಬರಬೇಕು, ಮತ್ತು ಈ ಸೋಕೋ ಟೀಮ್ ಬರಬೇಕು. ಇವರು ಒಂದಷ್ಟು ಅಲ್ಲಿ ಪರಿಶೀಲನೆಯನ್ನು ನಡೆಸಬೇಕು, ಸ್ಥಳದಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವ ಕೆಲಸವನ್ನು ಮಾಡಬೇಕು. ಅದಾದ ಬಳಿಕ ಮೃತದೇಹವನ್ನು ಸಾಗಿಸುವ ಕೆಲಸವನ್ನು ಮಾಡ್ತಾರೆ. ಮತ್ತು ಮನೆಯಲ್ಲೇ ಇದ್ದಂತಹ ಅವರ ಪತ್ನಿ ಮತ್ತು ಮಗಳು ಇಬ್ಬರನ್ನು ಕೂಡ ಪೊಲೀಸರು ಇದೀಗ ಕ್ವಶನಿಂಗ್ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ದಿವ್ಯಾ, ಸಾಮಾನ್ಯವಾಗಿ ಇಂತಹ ಕೃತ್ಯಗಳು ಆದಂತಹ ಸಂದರ್ಭದಲ್ಲಿ ಯಾರು ಆರೋಪಿತ ಸ್ಥಾನದಲ್ಲಿರ್ತಾರೆ ಅವರು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅನ್ನುವಂತಹ ಸಾಮಾನ್ಯ ಶಂಕೆಗಳು ವ್ಯಕ್ತವಾಗುತ್ತೆ, ಅಥವಾ ಅವರ ಕುಟುಂಬಗಳಿಂದ ಆ ಮಾಹಿತಿ ಹೊರಬೀಳುತ್ತೆ. ನಿಜವಾಗ್ಲೂ ಅಂತಹ ಪರಿಸ್ಥಿತಿ ಇತ್ತಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರೇನಾದರೂ ಟ್ರೀಟ್ಮೆಂಟ್ಗೆ ಒಳಗಾಗಿದ್ರಾ? ಅದರ ಬಗ್ಗೆ ಏನು ಇನ್ಫಾರ್ಮೇಷನ್ ಸಿಗ್ತಾರೆ? ದಿವ್ಯಾ, ಈಗಾಗಲೇ ಓಂ ಪ್ರಕಾಶ್ ರಾವ್ಗೆ ಹತ್ತಿರ 70 ವರ್ಷ ವಯಸ್ಸು. ಅಂದರೆ 2018ರಲ್ಲಿ ಅವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಂದ ನಿವೃತ್ತ ಹೊಂದಿದ್ರು. ನಿವೃತ್ತರಾದಂತಹ ಬಳಿಕ ಈಗಾಗಲೇ 7-8 ವರ್ಷಗಳು ಕಳೆದೋಗಿದೆ. ಈ ಸಂದರ್ಭದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ, ಅದು ಕೂಡ ಇಳಿಗಾಲದಲ್ಲಿ, ಜೀವನದ ಅಂತ್ಯಕಾಲದಲ್ಲಿ ಈ ರೀತಿಯಾದಂತಹ ಗಲಾಟೆ ಅಂತ ಹೇಳಿದ್ರೆ ನಿಜಕ್ಕೂ ನಂಬೋದಕ್ಕೆ ಅಸಾಧ್ಯ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಈ ತರಹದ ಪ್ರಕರಣಗಳನ್ನು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬಾರಿ ನೋಡಿರ್ತಾರೆ, ಸಾಕಷ್ಟು ಪ್ರಕರಣಗಳನ್ನು ಸಾಲ್ವ್ ಮಾಡುವ ಕೆಲಸವನ್ನು ಮಾಡಿರ್ತಾರೆ. ಆದರೆ ಏಕಾಏಕಿ ಈ ರೀತಿಯಾಗಿ ಅವರಿಗೆ ಈ ಪರಿಸ್ಥಿತಿ ಬಂದೊದಗಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜಗಳ ಆರಂಭವಾದಂತಹ ಸಂದರ್ಭದಲ್ಲಿ ಅದು ವಿಕೋಪಕ್ಕೆ ತಿರುಗಿ ಹೆಂಡತಿಯೇ ಅಥವಾ ಮಗಳು ಇಬ್ಬರಲ್ಲಿ ಒಬ್ಬರು ಕೊಲೆಯನ್ನು ಮಾಡಿರಬಹುದು ಅನ್ನೋ ಒಂದು ಶಂಕೆಯನ್ನು ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ವ್ಯಕ್ತಪಡಿಸ್ತಿರೋದು. ಹೀಗಾಗಿ ಆ ಇಬ್ಬರ ಪತ್ನಿ ಮತ್ತು ಮಗಳು ಈ ಇಬ್ಬರ ವಿಚಾರಣೆ ಬಳಿಕ ಯಾರು ಕೊಲೆ ಮಾಡಿದ್ದು, ಕಾರಣ ಏನು, ಇವೆಲ್ಲವೂ ಕೂಡ ಆನಂತರವಷ್ಟೇ ಬೆಳಕಿಗೆ ಬರಬೇಕು. ಸದ್ಯ ಓಂ ಪ್ರಕಾಶ್ ರಾವ್ರನ್ನ ರಾಜ್ಯ ಕಂಡಂತಹ ಮಾಜಿ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂತಹ ವ್ಯಕ್ತಿಯನ್ನು ಇದೀಗ ಅವರ ಮನೆಯಲ್ಲೇ ಬರ್ಬರವಾಗಿ ಚುಚ್ಚಿ ಕೊಲೆಯನ್ನು ಮಾಡಲಾಗಿರೋದು. ದಿವ್ಯಾ.